ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ 10. ಬೆಕ್ಕು ಕದ್ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ನನಗೆ ಎಲ್ಲನೂ ಗೊತ್ತಾಗಿದೆ. ನಿಮ್ಮ ಮಗ ಈಗಾಗಲೇ ಒಬ್ಬ ಹುಡುಗಿ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ. ಆದರೂ ನಮ್ಮ ಹುಡುಗಿನ ಕೇಳೋಕೆ ಬಂದ್ರಲ್ಲ, ನೀವ್ಯಾಕೆ ನಮಗೆ ಮೋಸ ಮಾಡ್ತಾ ಇದ್ದೀರಾ? ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಕೇಳಿದರು. ಮುಂದಿನ ವಾರ ನನ್ನ ಎಂಗೇಜ್ಮೆಂಟ್ ಇದೆ. 2 ದಿನ ನಾನು ಇರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ. ನಾನಿಲ್ಲದಾಗ ಅವನು ಎಲ್ಲಾದರೂ ಬಂದರೆ ಬಾಗಿಲು ತೆಗೆದು ಒಳಗೆ ಕರಿಬೇಡ, ಹೊರಗಿಂದಲೇ ಮಾತಾಡಿ ಕಳಿಸು. ಪ್ರೀತ್ಗೂ ಸದ್ಯದಲ್ಲೇ ಮದುವೆ ಆಗಲಿದೆ. ಅವನು ಹೇಳಿದಂತೆ ತಾನೀಗ ಮದುವೆ ಆದರೆ ತನ್ನಿಂದಾಗಿ ಪ್ರೀತ್ಗೂ ಯಾವ ತೊಂದರೆಯೂ ಇರುವುದಿಲ್ಲ. ತನ್ನಿಂದಾಗಿ ಅವನ ವೈವಾಹಿಕ ಜೀವನ ಹಾಳಾಗಬಾರದು ಎಂದು ಯೋಚಿಸುತ್ತಿತ್ತು ಹಿತಾಳ ಮನಸ್ಸು. ಹಿತಾಗೆ 3ನೇ ವರ್ಷದ BE ಕಂಪ್ಲೀಟ್ ಆಗಿತ್ತು. ಇನ್ನು ಕೊನೆಯ ವರ್ಷದ ಫೀಸ್ ಕಟ್ಟಬೇಕಾಗಿತ್ತು. ಮೊದಲಾದರೆ ಚಿಕ್ಕಪ್ಪನ ಬಳಿ ಕೇಳುತ್ತಿದ್ದಳು. ಆದರೆ ಈಗ ಅವರ ಬಳಿ ಕೇಳುವಂತೆಯೂ ಇರಲಿಲ್ಲ. ಅಂದು ರಾತ್ರಿ ಅವಳ ತಂದೆ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದರಲ್ಲ, ಅಂದೇ ಅವಳ ತಂದೆ ಚಿಕ್ಕಪ್ಪನ ಬಳಿ ತನ್ನ 2ನೇ ಮಗಳು ತೀರಿಕೊಂಡಿದ್ದಾಳೆ ಎಂದೇ ಹೇಳಿರುವರಲ್ಲ, ಅವಳಿಗೆ ಅಂದೇ ಛಲ ಮೂಡಿತ್ತು. ಹೇಗಾದರೂ ಕಷ್ಟಪಟ್ಟು ತಾನು ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಬೇಕು. ಒಂದು ಒಳ್ಳೆ ಕೆಲಸ ಗಿಟ್ಟಿಸಿಕೊಳ್ಳಬೇಕು. ಅವರ ಮುಂದೆ ತಲೆ ಎತ್ತಿ ಓಡಾಡುವಂತಾಗಬೇಕು. ಅವಳೆಂದು ಸೋಲು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಆದ್ದರಿಂದ ತನ್ನ ಕೊನೆಯ ವರ್ಷದ BE ಪೂರೈಸಲು 1 ವರ್ಷದ ಫೀಸು ತುಂಬಲೇಬೇಕಾಗಿತ್ತು. ಮುಂದಿನ ವಾರ ಪ್ರೀತ್ ಎಂಗೇಜ್ಮೆಂಟಿಗೆ ಎಂದು ಹೋಗುತ್ತಿದ್ದಾನೆ. ಅದರ ಮೊದಲು ಅವಳಿಗೆ ಕಾಲೇಜ್ ಫೀಸ್ ಕಟ್ಟಲೇಬೇಕಾಗಿತ್ತು. ಅವನ ಎಂಗೇಜ್ಮೆಂಟ್ ಮುಂದಿನ ವಾರ ಇದ್ದುದರಿಂದ ಬಿಸಿಯಾಗಿದ್ದನೇನೋ. ಅವನಿಗೂ ಕಾಲೇಜ್ನ ಬಗ್ಗೆ ನೆನಪಾಗಿರಲಿಲ್ಲ. ಇಲ್ಲದಿದ್ದಲ್ಲಿ ಅವನೇ ಯಾವುದಕ್ಕಾದರೂ ದುಡ್ಡು ಬೇಕಾದರೆ ಕೇಳು ಎಂದು ಹೇಳುತ್ತಿದ್ದ. ಈ ಬಾರಿ ಏನೂ ಹೇಳಿರಲಿಲ್ಲ. ಅವನಿಗೂ ಮದುವೆ ಖರ್ಚು ಬೇಕಾದಷ್ಟಿತ್ತು. ಅವಳಾಗಿ ಕೇಳಲು ಅವಳಿಗೆ ಸಂಕೋಚವಾಗುತ್ತಿತ್ತು. ಆದರೂ ಕೇಳದೆ ಬೇರೆ ನಿರ್ವಾಹವಿರಲಿಲ್ಲವಲ್ಲ. ನೀನು ಬೇರೆ ಯಾರ ಬಳಿಯೂ ದುಡ್ಡು ಕೇಳಲು ಹೋಗಬೇಡ. ಅವರು ನಿನ್ನನ್ನು ಮಿಸ್ಯೂಸ್ ಮಾಡಿಕೊಂಡರೆ ಮುಂದೆ ತೊಂದರೆ ಆಗಬಹುದು ಎಂದು ಈಗಾಗಲೇ ಹಲವು ಬಾರಿ ಅವಳನ್ನು ಎಚ್ಚರಿಸಿದ್ದನಲ್ಲ. ಆದ್ದರಿಂದ ಹಿತಾ ಧೈರ್ಯ ವಹಿಸಿಕೊಂಡು ಅವನ ಮುಂದೆ ಬಂದಿದ್ದಳು. ಅವಳಿಗೆ ಅವನ ಬಳಿ ದುಡ್ಡು ಕೇಳಲು ದೇಹ ಹಿಡಿಯಷ್ಟಾಗುತ್ತಿತ್ತು. ತುಂಬ ಸಂಕೋಚಗೊಂಡಿದ್ದಳು ಹಿತಾ. ಅವಳೆಂದು ಅವನ ಹೆಸರಿಡಿದು ಕರೆಯುತ್ತಿರಲಿಲ್ಲ. ಅವನೊಂದು ಹಾಲ್ನಲ್ಲಿ ಕುಳಿತು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಆಗ ಬಂದು ಅವನ ಮುಂದೆ ನಿಂತಿದ್ದಳು. ಅವಳಿಗೆ ಏನಾದರೂ ಕೆಲಸವಿದ್ದಲ್ಲಿ ಮಾತ್ರ ಅವಳು ಹೀಗೆ ಬಂದು ನಿಲ್ಲುವುದು ಎಂದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ವಿಚಾರಿಸಿಕೊಂಡ. ಯಾಕೆ ಹಿತಾ, ಏನಾದರೂ ಆಗಬೇಕಿತ್ತಾ ನಿಂಗೆ? ಅದು ನನಗೆ ಫೈನಲ್ ಇಯರ್ BEದು ಫೀಸ್ ಕಟ್ಟಬೇಕಾಗಿತ್ತು. ಬೇರೆ ಎಲ್ಲೂ ನನಗೆ ದುಡ್ಡು ಹೊಂದಿಸೋಕ್ಕೂ ಆಗ್ತಾ ಇಲ್ಲ. ಯಾರ ಬಳಿ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದೊಂದು ವರ್ಷ ಆದರೆ ನನ್ನ ವಿದ್ಯಾಭ್ಯಾಸ ಪೂರ್ತಿ ಆಗುತ್ತೆ. ಆಮೇಲೆ ಯಾವುದಾದ್ರೂ ಕೆಲಸ ಹಿಡಿದು ನಿಮ್ಮ ದುಡ್ಡನ್ನು ಇಂಟ್ರೆಸ್ಟ್ ಸಮೇತ ಹಿಂದಿರುಗಿಸ್ತೀನಿ. ನನಗೆ ಸಾಲ ಅಂತ ಫೀಸ್ ದುಡ್ಡು ಕೊಡ್ತೀರಾ ಪ್ಲೀಸ್? ಪ್ರೀತ್ನಲ್ಲಿ ಕೇಳಿಕೊಂಡಳು ಹಿತಾ. ಸಾರಿ ಹಿತಾ, ನಾನು ಮರ್ತೇ ಬಿಟ್ಟಿದ್ದೆ. ನಿನ್ನ ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ನೆನಪೇ ಆಗಿಲ್ಲ. ನೀನು ಬೇರೆ ಯಾರತ್ರನೂ ದುಡ್ಡು ಕೇಳೋಕೆ ಹೋಗಬೇಡ. ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ನೀನು ನನ್ನ ಜವಾಬ್ದಾರಿ. ಆ ಮಾತಿಗೆ ನಾನು ಇವಾಗಲೂ ಬದ್ಧನಾಗಿದ್ದೀನಿ. ದುಡ್ಡು ಎಷ್ಟು ಆಗುತ್ತೆ ಅಂತ ಹೇಳು, 1-2 ದಿನದಲ್ಲಿ ರೆಡಿ ಮಾಡಿ ಕೊಡ್ತೀನಿ. ನಾನು ಸ್ವಲ್ಪ ಬೇರೆ ಕೆಲಸದ ಮೇಲೆ ಬ್ಯುಸಿಯಾಗಿದ್ದೆ. ಆದ ಕಾರಣ ನಿನ್ನ ಬಗ್ಗೆ ಗಮನ ಹರಿಸೋಕೆ ಆಗಲಿಲ್ಲ. ಸಾರಿ. ಅವನು ಅವನ ಎಂಗೇಜ್ಮೆಂಟ್ ವಿಷಯದಲ್ಲಿ ಬ್ಯುಸಿಯಾಗಿದ್ದನಲ್ಲ. ಅವನೆಂದು ಅವಳನ್ನು ತನ್ನ ಮನೆಗೆ ಆಹ್ವಾನಿಸಿರಲಿಲ್ಲ. ಅವಳಾಗಿ ಎಂದು ಅವನ ಊರಿನ ಬಗ್ಗೆ, ಅವನ ತಂದೆ ತಾಯಿ ತಂಗಿಯ ಬಗ್ಗೆ ಏನನ್ನೂ ವಿಚಾರಿಸಲು ಹೋಗುತ್ತಿರಲಿಲ್ಲ. ಊರಿನ ಅವನ ಮನೆಗೆ ಹೋಗುವ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಅವನು ಕೂಡ ಅವನ ಮನೆ ಬಗ್ಗೆ, ಅವನ ತಂದೆ ತಾಯಿ ತಂಗಿ ಬಗ್ಗೆ ಅವಳಲ್ಲಿ ಏನನ್ನೂ ಹೇಳಲು ಹೋಗುತ್ತಿರಲಿಲ್ಲ. ಪ್ರೀತ್ ತಾನು ಹೇಳಿದ ಮಾತಿಗೆ ಬದ್ಧನಾಗಿದ್ದ. ಹೇಳಿದಂತೆ ಮತ್ತೆರಡು ದಿನಗಳಲ್ಲಿ ಅವಳಿಗೆ ದುಡ್ಡನ್ನು ಹೊಂದಿಸಿಕೊಟ್ಟಿದ್ದ. ಅವಳು ತನ್ನ ಅಂತಿಮ ವರ್ಷದ ಫೀಸನ್ನು ತುಂಬಿದ್ದಳು. ಹಿತಾ ಪ್ರೀತ್ನಿಂದ ತಾನು ಪಡೆದಿರುವ ದುಡ್ಡಿನ ಲೆಕ್ಕವನ್ನು ಬರೆದಿಟ್ಟುಕೊಂಡಿದ್ದಳು. ಅಂತೆಯೇ ಪ್ರೀತ್ ತಾನು ಮದುವೆಯಾಗುತ್ತಿರುವ ಹುಡುಗಿ ನೀತಾ ಬಳಿ ಹಿತಾ ವಿಷಯವನ್ನು ಯಾವತ್ತೂ ಹೇಳಿರಲಿಲ್ಲ. ಹಿತಾಳ ಕಾಲೇಜ್ ಫೀಸ್ ಕಟ್ಟಿದ ರಾತ್ರಿ ಪ್ರೀತ್ ಮದುವೆಯಾಗುತ್ತಿರುವ ಹುಡುಗಿ ನೀತಾಳಿಂದ ಅವನಿಗೆ ಕರೆ ಬಂದಿತ್ತು. ಅವಳು ಅವನಲ್ಲಿ ಮಾತಾಡುತ್ತಾ ಅವನ ಮನೆ ಅಡ್ರೆಸ್, ಡೋರ್ ನಂಬರ್ ಎಲ್ಲ ಮತ್ತೆ ಮತ್ತೆ ಕೇಳಿ ಪಡೆದುಕೊಂಡಿದ್ದಳು. ಅವನಿಗೆ ಅವಳಿಂದ ಯಾವುದನ್ನು ಮುಚ್ಚುಮರೆ ಮಾಡುವ ಉದ್ದೇಶವಿರಲಿಲ್ಲ. ಆದ್ದರಿಂದ ಅವನು ಮನೆ ಅಡ್ರೆಸ್ಸನ್ನು ಸರಿಯಾಗಿಯೇ ಕೊಟ್ಟಿದ್ದ. ದಿನಗಳು ಉರುಳುತ್ತಿದ್ದವು. ಹಿತಾಗೆ ಮತ್ತೆ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಈ ಸಲ ಎಂಗೇಜ್ಮೆಂಟಿಗೆ 2 ದಿನ ಮೊದಲೇ ಪ್ರೀತ್ ತನ್ನ ಕಾರಿನಲ್ಲಿ ಊರಿಗೆ ಹೊರಟಿದ್ದ. ಎಂಗೇಜ್ಮೆಂಟ್ ಹುಡುಗಿಯ ಮನೆಯಲ್ಲಿ ಇತ್ತು. ಹುಡುಗಿಯ ಮನೆಯಲ್ಲಿ ಇವರನ್ನು ಆದರದಿಂದಲೇ ಸ್ವಾಗತಿಸಿದ್ದರು. ತಿಂಡಿ ಕಾಫಿ ಇತ್ತು ಸತ್ಕರಿಸಿದ್ದರು. ಎಂಗೇಜ್ಮೆಂಟಿನ ದಿನ ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಹುಡುಗಿಯ ದೊಡ್ಡಮ್ಮನ ಮಗಳು ಪ್ರೀತ್ನನ್ನು ಅರಸುತ್ತಾ ಬಂದು ಅವನನ್ನು ಮಾತಾಡಿಸಿದ್ದಳು.
ಪ್ರೀತ್ಗೂ ಅವಳನ್ನು ನೋಡುತ್ತಲೇ ತುಂಬ ಪರಿಚಿತ ಮುಖ ಎಂದು ಅನಿಸಿತ್ತು. ಯಾಕೆಂದರೆ ಅವರ ಮನೆ ಪ್ರೀತ್ನ ಮನೆ ಎದುರಿಗೇ ಇತ್ತು. ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಹುಡುಗಿಯ ತಂದೆ ಸಂಜೀವ್ ಅವರ ಬಳಿ ಬಂದು, ಬೆಕ್ಕು ಕದ್ದು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಿ ಏನ್ರಿ? ನನಗೆ ಎಲ್ಲನೂ ಗೊತ್ತಾಗಿದೆ. ನೀವು ನಮ್ಮಿಂದ ಎಲ್ಲ ವಿಷಯ ಮುಚ್ಚಿಟ್ರೂ ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೀವು ಈ ರೀತಿ ನಮಗೆ ಮೋಸ ಮಾಡ್ತೀರಿ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಹುಡುಗ ಅಂತ ಅಂದ್ಕೊಂಡು ನಾವು ಈ ಸಂಬಂಧ ಒಪ್ಕೊಂಡಿದ್ದು. ನಿಮ್ಮ ಮಗ ಈಗಾಗಲೇ ಒಬ್ಬ ಹುಡುಗಿ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ. ಆದರೂ ನಮ್ಮ ಹುಡುಗಿನ ಕೇಳೋಕೆ ಬಂದ್ರಲ್ಲ, ನೀವ್ಯಾಕೆ ನಮಗೆ ಮೋಸ ಮಾಡ್ತಾ ಇದ್ದೀರಾ? ನಿಮಗೆ ನಮ್ಮ ಹುಡುಗಿನ ಕೇಳೋಕೆ ನಾಚಿಕೆ ಆಗಿಲ್ವಾ? ಅಷ್ಟು ದೊಡ್ಡ ತಪ್ಪು ಮಾಡಿದ್ರು ನಿಮಗೆ ಏನೂ ಅನ್ನಿಸ್ತಾ ಇಲ್ವಾ? ಸ್ವಲ್ಪನಾದರೂ ನಾಚಿಕೆ, ಮಾನ, ಮರ್ಯಾದೆ ಇದೆಯಾ ನಿಮಗೆ? ಮಕ್ಕಳು ತಪ್ಪು ಮಾಡ್ತಾರೆ, ಅದನ್ನು ತಿದ್ದುವುದು ದೊಡ್ಡವರಾದ ನಮ್ಮ ಕರ್ತವ್ಯ. ಆದರೆ ನೀವು ಆ ತಪ್ಪನ್ನು ಮುಚ್ಚಿಟ್ಟು ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದ್ದೀರಲ್ಲ, ನೀವು ಮಾಡ್ತಾ ಇರೋದು ತಪ್ಪು ಅಂತ ನಿಮಗೆ ಅನ್ನಿಸ್ತಾನೇ ಇಲ್ವೇನ್ರಿ? ನಿಮಗೂ ಒಬ್ಬ ಮಗಳಿದ್ದಾಳೆ. ನಿಮ್ಮ ಮಗಳ ಜೀವನದಲ್ಲಿ ಹೀಗಾದರೆ ನೀವೇನು ಮಾಡ್ತಾ ಇದ್ರಿ? ಇವತ್ತು ನಮಗೆ ಈ ವಿಷಯ ಗೊತ್ತಾಯಿತು. ಇಲ್ಲಾಂದರೆ ನನ್ನ ಮಗಳ ಜೀವನವೇ ಹಾಳಾಗಿ ಹೋಗ್ತಾ ಇತ್ತು. ನಿಮ್ಮ ಮಗನ ಮನೆ ಎದುರೇ ನನ್ನ ಹೆಂಡತಿ ಅಕ್ಕನ ಮಗಳ ಮನೆ ಇದೆ. ಆದ್ದರಿಂದ ನಮಗೆ ಎಲ್ಲ ವಿಷಯನೂ ಗೊತ್ತಾಯಿತು. ಇಲ್ಲಾಂದರೆ ಮಗಳ ಜೀವನವೇ ಹಾಳಾಗಿ ಹೋಗ್ತಿತ್ತಲ್ರಿ. ನಿಮ್ಮ ಮಗನ ಜೊತೆ ಆ ಹುಡುಗಿ 3 ತಿಂಗಳಿಗಿಂತಲೂ ಹೆಚ್ಚು ಸಮಯ ಆಯಿತು ಇರೋದು. ನಿಮಗೆ ಗೊತ್ತಾಗಲಿಲ್ವಾ? ಅಥವಾ ಗೊತ್ತಾಗಿದ್ದು ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ನನಗೆ ನಿಮ್ಮ ಸಂಬಂಧ ಬೇಡ ರೀ. ಎಂಗೇಜ್ಮೆಂಟ್ಗೋಸ್ಕರ ನಾವು ತುಂಬ ದುಡ್ಡು ಖರ್ಚು ಮಾಡಿದ್ದೀವಿ. ಅದೆಲ್ಲ ನಷ್ಟ ಆಗೋಯ್ತು ನಮಗೆ. ಮತ್ತದು ನಮ್ಮ ತಪ್ಪಿಂದಾಗಿರೋ ನಷ್ಟ ಅಲ್ಲ, ನಿಮ್ಮ ತಪ್ಪಿಂದ ಆಗಿರೋ ನಷ್ಟ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಿರೋದು ನಿಮ್ಮಿಂದಾಗಿ. ಆದ್ದರಿಂದ ಆ ದುಡ್ಡನ್ನು ನೀವು ನಮಗೆ ಭರಿಸಿಕೊಡಬೇಕು. ಇವತ್ತು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ. ಈ ವಿಷಯ ಕೇಳುತ್ತಲೇ ಸಂಜೀವ್ ಅವರಿಗೆ ತುಂಬ ಆಘಾತವಾಗಿ ಹೋಗಿತ್ತು. ಇಲ್ಲ, ನನ್ನ ಮಗ ಅಂಥವನಲ್ಲ. ಅವನು ಯಾವುದೇ ಹುಡುಗಿನೂ ಪ್ರೀತಿಸಿಲ್ಲ, ಮದುವೆನೂ ಆಗಿಲ್ಲ. ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಅಂತಾರೆ. ನೀವು ಈ ವಿಷಯದಲ್ಲಿ ಇನ್ನೊಂದು ಸತಿ ಯೋಚನೆ ಮಾಡೋದು ಒಳ್ಳೆಯದು ಅನಿಸುತ್ತೆ ನನಗೆ. ನಾನು ಈಗಲೇ ಇಲ್ಲಿಗೆ ನನ್ನ ಮಗನ್ನ ಕರ್ಕೊಂಡು ಬರ್ತೀನಿ. ನಿಮಗೆ ಯಾರು ಈ ವಿಷಯ ಹೇಳಿದ್ದಾರೋ ಅವರನ್ನು ಕರ್ಕೊಂಡು ಬನ್ನಿ. ಈ ವಿಷಯವಾಗಿ ನಾವು ಮಾತಾಡೋಣ. ಇದು ಯಾರೋ ಬೇಕು ಅಂತಾನೆ ನನ್ನ ಮಗನ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು. ಮತ್ತೆ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ಪ್ಲೀಸ್, ನೀವು ನನ್ನ ಮಾತು ಸ್ವಲ್ಪ ಕೇಳಿ, ನಮ್ಮನ್ನು ನಂಬಿ. ನಮ್ಮ ತಂದೆ ತೀರಿ ಹೋದಾಗಲೇ ನಮ್ಮ ಅಕ್ಕ ಈ ಮದುವೆ ಬೇಡ ಅಂತಾನೆ ಹೇಳ್ತಾ ಇದ್ಲು. ಆದರೂ ನಾನು ನಿಮ್ಮ ಮಗಳ ಕಾಲ್ಗುಣದಿಂದ ಆ ಘಟನೆ ಸಂಭವಿಸಿದ್ದಲ್ಲ ಅಂತ ಒಪ್ಕೊಂಡಿಲ್ಲ. ಒಂದು ಹುಡುಗಿ ಬಗ್ಗೆ ಆ ರೀತಿಯೆಲ್ಲ ಹೇಳಬಾರ್ದು ಅಂತಾನೆ ನಮ್ಮ ಅಕ್ಕನ ಹತ್ತಿರ ಹೇಳಿದ್ದೆ. ಪ್ಲೀಸ್ 1 ನಿಮಿಷ ಟೈಮ್ ಕೊಡಿ. ನಾನು ನನ್ನ ಮಗನನ್ನು ಕರೆದು ಈ ವಿಷಯದ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ಅವನು ಬೇರೆ ಯಾರನ್ನು ಮದುವೆಯಾಗಿ ಅವನ ಜೊತೆ ಯಾವ ಹುಡುಗಿನೂ ಇಲ್ಲ ಅಂದರೆ ನಿಮಗೆ ಈ ಸಂಬಂಧ ಒಪ್ಪಿಗೆ ತಾನೆ? ಈ ವಿಷಯದಲ್ಲಿ ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಎಂದು ಹೇಳುತ್ತಾ ಉದ್ವೇಗಗೊಂಡಿದ್ದ ಸಂಜೀವ್ ಅವರು ತಮ್ಮ ಸೆಲ್ ಫೋನ್ನಿಂದ ಮಗನಿಗೆ ಕರೆ ಮಾಡಿದ್ದರು. ಹಲೋ ಪ್ರೀತ್, ಒಂದ್ಸತಿ ನಾನಿದ್ದಲ್ಲಿ ಬಾ. ನಿನ್ನ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡಬೇಕು, ಬೇಗ ಬಾ ಎಂದು ತಾವಿದ್ದಲ್ಲಿಗೆ ಅವನನ್ನು ಕರೆದಿದ್ದರು. ಹುಡುಗಿಯ ತಂದೆಯ ಮಾತು ಕೇಳಿ ಸಂಜೀವ್ ಅವರಿಗೆ ತುಂಬ ಆತಂಕವಾಗಿತ್ತು. ಅವರ ಮಾತನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಸಂಜೀವ್ ಅವರಿಗೆ. ತಮ್ಮ ಮಗ ಶುದ್ಧ ಅಪರಂಜಿ ಎಂದೇ ನಂಬಿಕೊಂಡಿದ್ದರು. ಆದರೀಗ ಅವರು ತಮ್ಮ ಮಗನ ಬಗ್ಗೆ ಕೇಳುತ್ತಿರುವ ಮಾತು ಅವರ ಧ್ವನಿ ನಡುಗುತ್ತಿತ್ತು. ತಂದೆಯ ಧ್ವನಿಯಲ್ಲಾದ ಮಾರ್ಪಾಡು ಪ್ರೀತ್ಗೆ ಅರ್ಥವಾಗಿತ್ತು. ತಂದೆ ಏಕೋ ತುಂಬ ಆತಂಕದಲ್ಲಿದ್ದಾರೆ ಎಂದು ಅವನಿಗೆ ಅರಿವಾಗಿತ್ತು. ತಕ್ಷಣವೇ ಪ್ರೀತ್ ತಂದೆ ಇದ್ದಲ್ಲಿಗೆ ಬಂದಿದ್ದ. ಆಗ ಹುಡುಗಿಯ ತಂದೆ ಅಲ್ಲಿರಲಿಲ್ಲ. ಅವರು ತಮಗೆ ವಿಷಯ ತಿಳಿಸಿದ ತಮ್ಮ ಸಂಬಂಧಿಗಳನ್ನು ಕರೆದುಕೊಂಡು ಬರಲು ಹೋಗಿದ್ದರು. ಪ್ರೀತ್ನನ್ನು ಕಾಣುತ್ತಲೇ ಸಂಜೀವ್ ಅವರು ಅವನ ಕೈಯನ್ನು ಹಿಡಿದು, ಪ್ರೀತ್, ನಾನೀಗ ನಿನ್ನ ಬಗ್ಗೆ ಕೇಳಿರುವ ಸುದ್ದಿ ಸುಳ್ಳು ಅಂತ ಹೇಳಿಬಿಡು. ಬೆಂಗಳೂರಲ್ಲಿ ನಿನ್ನ ಮನೆಯಲ್ಲಿ ನಿನ್ನ ಜೊತೆ ಯಾವ ಹುಡುಗಿನೂ ಇಲ್ಲ ಅಲ್ವಾ? ನೀನು ಇದುವರೆಗೂ ಯಾರನ್ನೂ ಮದುವೆ ಆಗಿಲ್ಲ ಅಲ್ವಾ? ಅಥವಾ ಮದುವೆ ಆಗದೆ ರಿಲೇಷನ್ಶಿಪ್ನಲ್ಲೂ ಇಲ್ಲ ಅಲ್ವಾ? ನಾನು ನನ್ನ ಮಗನಿಗೆ ಒಳ್ಳೆಯ ಗುಣನಡತೆಯನ್ನು ಕಲಿಸಿದ್ದೀನಿ. ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ನಾನು ಅವರಿಗೂ ಹೇಳಿದ್ದೀನಿ. ಒಂದ್ಸತಿ ಇಲ್ಲ ಅಂತ ನಿನ್ನ ಬಾಯಾರೆ ಹೇಳಿಬಿಡು ಮಗನೇ. ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೆಂಗಳೂರಲ್ಲಿ ನಿನ್ನ ಜೊತೆ 3 ತಿಂಗಳಿಂದ ಒಬ್ಬಳು ಹುಡುಗಿ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು ಅಲ್ವಾ? ಹಾಗೇನಾದರೂ ಇದ್ದಿದ್ರೆ ನೀನು ಮೊದಲು ನಮಗೆ ತಿಳಿಸ್ತಿದ್ದೆ ಅಲ್ವಾ? ನಾನು ಹುಡುಗಿ ತಂದೆ ಹತ್ರ ಇಲ್ಲ ಅಂತಾನೇ ಹೇಳಿದ್ದೀನಿ. ನನ್ನ ಮುಂದೆನೇ ಒಂದೇ ಒಂದು ಸತಿ ಅವರ ಹತ್ರ ಇಲ್ಲ, ನಾನು ಆ ತಪ್ಪು ಮಾಡಿಲ್ಲ ಅಂತ ಹೇಳಿಬಿಡು ಮಗನೇ. ಮಗನ ಬಳಿ ಅತ್ಯಂತ ನೋವಿನಿಂದ ಕೇಳಿಕೊಳ್ಳುತ್ತಿದ್ದರು ಸಂಜೀವ್.
ಈ ವಿಷಯ ತಿಳಿದು ಪ್ರೀತ್ಗೂ ತುಂಬ ಆಘಾತವಾಗಿತ್ತು. ಮಗ ತಾವು ಕೇಳಿದ ವಿಷಯವೆಲ್ಲ ಸುಳ್ಳು ಎಂದು ಹೇಳುವನೆಂದೇ ನಂಬಿಕೊಂಡಿದ್ದರು ಸಂಜೀವ್. ಆದರೆ ಅವನು ಕೊಟ್ಟ ಉತ್ತರ ಮಾತ್ರ ಅವರು ಅಂದುಕೊಂಡಿದ್ದಕ್ಕಿಂತ ತೀರಾ ಭಿನ್ನವಾಗಿತ್ತು. ಪ್ರೀತ್ ಅವರಿಗೆ ಉತ್ತರಿಸಿದ್ದ, ಅಪ್ಪ, ಬೆಂಗಳೂರಲ್ಲಿ ನನ್ನ ಮನೆಯಲ್ಲಿ ಒಬ್ಳು ಹುಡುಗಿ ಇರೋದು ಸತ್ಯ. ಹಾಗಂತ ಅವಳಿಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ನಾನು ಇವತ್ತಿನವರೆಗೂ ಅಪ್ಪಟ ಬ್ರಹ್ಮಚಾರಿಯಾಗೇ ಇದ್ದೀನಿ. ನನಗೂ ಆ ಹುಡುಗಿಗೂ ಇರೋದು ಬರೀ ಮನುಷ್ಯತ್ವದ ಸಂಬಂಧ ಮಾತ್ರ. ಒಬ್ಬ ಹೆಣ್ಣು ಮಗಳಿಗೆ ನಾನು ಆಶ್ರಯ ಕೊಟ್ಟಿದ್ದೀನಿ ಅಷ್ಟೇ. ನಮ್ಮಿಬ್ಬರ ಮಧ್ಯೆ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ನಿಮ್ಮ ಮಗ ಯಾವ ತಪ್ಪನ್ನೂ ಮಾಡಿಲ್ಲ ಅಪ್ಪ. ನೀವೀಗ ಹೇಳಿದ್ರಲ್ಲ ನನ್ನ ಮಗ ಯಾವ ತಪ್ಪು ಮಾಡಲ್ಲ ಅಂತ, ಅದು ಸತ್ಯನೇ? ಹೌದು, ನಾನು ತಪ್ಪು ಮಾಡಿದ್ದೇನೆ. ಯಾವ ವಿಷಯದಲ್ಲಿ ಗೊತ್ತಾ? ಈ ವಿಷಯವನ್ನು ನಾನು ಅವರಿಗೆ ಮೊದಲೇ ತಿಳಿಸಬೇಕಾಗಿತ್ತು. ಅದು ನಾನು ಮಾಡಿರೋ ತಪ್ಪು. ಮದುವೆ ಆಗದೆ ಇರೋ ನೀನು ಒಬ್ಬಳು ಹುಡುಗಿನ ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ ನೀನು ಹೇಳ್ಬೋದು. ಆದರೆ ಪ್ರಪಂಚ ನೋಡೋರು ಯಾರೂ ಅದನ್ನು ನಂಬೋಕೆ ಸಾಧ್ಯನೇ ಇಲ್ಲ. ಯಾಕಿಂತ ತಪ್ಪು ಮಾಡಿ ನನ್ನ ಮಾನ ಮರ್ಯಾದೆ ಕಳೆದುಬಿಟ್ಯೋ ಎಂದುಕೊಳ್ಳುತ್ತಾ ತಮ್ಮ ತಲೆಯನ್ನು ಎರಡೂ ಕೈಗಳಿಂದಲೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಸಂಜೀವ್. ಅವರು ಮಾನಸಿಕವಾಗಿ ತುಂಬ ನೊಂದಿದ್ದರು. ಅವರಿಗಾದ ನೋವು ವರ್ಣಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅಪ್ಪ, ನನ್ನ ಕ್ಷಮಿಸಿಬಿಡಿ. ನನ್ನಿಂದಾಗಿ ನೀವು ಇವತ್ತು ಅವಮಾನ ಎದುರಿಸುವ ಹಾಗಾಯಿತು. ನಾನು ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗಿ ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ನೋವಿನಿಂದಲೇ ತಂದೆಯ ಬಳಿ ಕ್ಷಮೆ ಯಾಚಿಸುತ್ತಿದ್ದ ಪ್ರೀತ್ ತಂದೆಯ ಬಳಿ ಹೇಳಿದ, ಅವರಿಗೆ ಈ ವಿಷಯದಲ್ಲಿ ಅಸಮಾಧಾನ ಇದ್ದರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ. ಅವರಿಗೆ ಒಪ್ಪಿಗೆ ಇಲ್ಲದೆ ಇದ್ದರೆ ಎಂಗೇಜ್ಮೆಂಟ್ ಬೇಡ. ನಂಬಿಕೆ ಇಲ್ಲದೆ ಇರೋರ ಜೊತೆ ಮದುವೆ ಸಾಧ್ಯವಿಲ್ಲ. ಜೀವನ ಮಾಡೋಕ್ಕಾಗಲ್ಲ. ನಮಗೂ ಎಂಗೇಜ್ಮೆಂಟ್ ಬೇಡ ಅಂತಾನೆ ಹೇಳೋಣ ಅಪ್ಪ. ಆಗ ಹುಡುಗಿಯ ತಂದೆ ಇವರತ್ತಲೇ ಬರುತ್ತಿರುವುದು ಕಾಣಿಸಿತು. ತನ್ನಿಂದಾಗಿ ತನ್ನ ಹೆತ್ತವರು ನೋವನ್ನು ಅನುಭವಿಸುವಂತಾಯಿತಲ್ಲ, ಬೇರೆಯವರ ಮುಂದೆ ತಲೆ ತಗ್ಗಿಸುವಂತಾಯಿತಲ್ಲ ಎಂದು ಮಮ್ಮಲ ಮರುಗಿದ ಪ್ರೀತ್. ನೀನು ಹೇಳಬಹುದು ನೀನು ಯಾವ ತಪ್ಪು ಮಾಡಿಲ್ಲ ಅಂತ, ಆದರೆ ಜನ ನಂಬಬೇಕಲ್ಲ. ಯಾರೂ ನಂಬಲ್ಲ. ಯಾಕೆ? ನಾನು ನಿನ್ನ ಹೆತ್ತಪ್ಪ. ನಾನೇ ನಿನ್ನ ಮಾತನ್ನು ನಂಬೋಕೆ ಸಾಧ್ಯ ಇದೆಯಾ? ಹೋಗಿ ಎಂಥ ಕೆಲಸ ಮಾಡಿಬಿಟ್ಟೆ. ನಾನಿನ್ನು ಈ ಊರಲ್ಲಿ ತಲೆ ಎತ್ತಿ ನಡೆಯೋಕೆ ಆಗುತ್ತಾ? ನೀನು ಮಾಡಿರೋ ಕೆಲಸದಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಯಿತು. ಇಷ್ಟು ದಿನದಿಂದ ಅವಳನ್ನು ಮನೆಯಲ್ಲಿ ಇಟ್ಕೊಂಡು ಒಂದಿನಾದರೂ ನಮ್ಮ ಹತ್ರ ಹೇಳಿದ್ಯಾ? ಇಲ್ಲ ಎಂದು ಹೇಳುತ್ತಾ ತಮ್ಮ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳಲು ಹೊರಟಿದ್ದರು. ಪ್ರೀತ್ ಅವರನ್ನು ತಡೆದ. ಇಂದಿನ ಘಟನೆಯಿಂದಾಗಿ ಹಿತಾಳ ಮೇಲೆ ಸಂಜೀವ್ ಅವರು ತುಂಬ ಕೋಪಗೊಳ್ಳುತ್ತಾರೆ. ಪ್ರೀತ್ ಮತ್ತು ನೀತಾಳ ಎಂಗೇಜ್ಮೆಂಟ್ ಮುರಿದು ಬೀಳುತ್ತಾ? ಮುಂದೆ ಹಿತಾಳ ಭವಿಷ್ಯವೇನು? ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.